ನಮ್ಮ ಮೋದಿ ಅನ್ನೋ ಫೇಸ್ಬುಕ್ ಪುಟದಲ್ಲಿ ಪೋಸ್ಟ್. ಪಾಕಿಸ್ತಾನದ ಬಾವುಟವನ್ನ ಹಿಡಿದು ನೃತ್ಯ. ಸಿದ್ದರಾಮಯ್ಯ ಅವರನ್ನ ವಿಕೃತ ರೀತಿಯಲ್ಲಿ ಬಿಂಬಿಸಲಾಗಿದೆ. ದಾಳಿಯನ್ನ ತಮ್ಮ ಪ್ರಚಾರಕ್ಕೆ ಬಳಸಿಕೊಂಡಿದ್ದಾರೆ. ನಮಸ್ಕಾರ, ADIN.comಗೆ ಸ್ವಾಗತ. ನಾನು GM ಪವಿತ್ರ. ಪಹಲ್ಗಾಮ್ ದಾಳಿ ಕೇವಲ ಜೀವಹಾನಿಯನ್ನಷ್ಟೇ ಉಂಟು ಮಾಡಿಲ್ಲ, ಬದಲಿಗೆ ದೇಶದಾದ್ಯಂತ ಭಯದ ವಾತಾವರಣವನ್ನು ಸೃಷ್ಟಿಸಿದೆ. ಈ ದಾಳಿಯಲ್ಲಿ ಕರ್ನಾಟಕದ 3 ಸೇರಿದಂತೆ ಒಟ್ಟು 28 ಮಂದಿ ಸಾವನ್ನಪ್ಪಿದ್ರು ಮತ್ತು ಗಾಯಾಳುಗಳು ಆಸ್ಪತ್ರೆಯಲ್ಲಿ ಇನ್ನೂ ಸಹ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆಯನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರವಾಗಿ ಖಂಡಿಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರ ಪೊಲೀಸರು ಈಗಾಗಲೇ 3 ಭಯೋತ್ಪಾದಕರ ರೇಖಾಚಿತ್ರಗಳನ್ನು ಬಿಡುಗಡೆ ಮಾಡಿದ್ದು, ಉಗ್ರರ ಸುಳಿವು ನೀಡುವವರಿಗೆ ಬಹುಮಾನವನ್ನು ಸಹ ಘೋಷಿಸಿದ್ದಾರೆ. ಇದರ ನಡುವೆ ನಮ್ಮ ಮೋದಿ ಅನ್ನೋ ಫೇಸ್ಬುಕ್ ಪುಟದಲ್ಲಿ ಪೋಸ್ಟ್ ಆಗಿರುವಂತಹ ಒಂದು ವಿಡಿಯೋ ರಾಜ್ಯದಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ವಿಡಿಯೋದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಬಾವುಟವನ್ನು ಹಿಡಿದು ನೃತ್ಯ ಮಾಡ್ತಾ ಇರುವಂತೆ ತೋರಿಸಲಾಗಿದೆ. ಈ ವಿಡಿಯೋವನ್ನ ಕೃತಕ ಬುದ್ಧಿಮತ್ತೆ ಅಥವಾ AI ತಂತ್ರಜ್ಞಾನವನ್ನು ಬಳಸಿಕೊಂಡು ಸೃಷ್ಟಿಸಲಾಗಿದೆ. ಇದನ್ನ ಬಿಜೆಪಿಯ IT ಸೆಲ್ನಿಂದ ರಚಿಸಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಸೊ ಈ ಕೃತ್ಯ ಕೇವಲ ರಾಜಕೀಯ ದುರುದ್ದೇಶದಿಂದ ಕೂಡಿದ್ದು ಅನ್ನೋದನ್ನ ಮೀರಿ ರಾಷ್ಟ್ರೀಯ ಭಾವನೆಗಳಿಗೆ ಧಕ್ಕೆ ತರೋ ಕೃತ್ಯವಾಗಿದೆ. ವಿಶೇಷವಾಗಿ ಪಹಲ್ಗಾಮ್ ದಾಳಿಯಂತಹ ಸೂಕ್ಷ್ಮ ಸಂದರ್ಭದಲ್ಲಿ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಜನರಲ್ಲಿ ಆಕ್ರೋಶ ಮತ್ತು ಖಂಡನೆಗೆ ಕಾರಣ ಆಗಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕ ಘಟನೆ ನಡೆದ ಕೂಡಲೇ ಅತ್ಯಂತ ತ್ವರಿತಗತಿಯಲ್ಲಿ ಸ್ಪಂದಿಸಿ ಅಲ್ಲಿ ಸಿಲುಕಿಕೊಂಡಿರುವಂತಹ ಕರ್ನಾಟಕದ ಪ್ರವಾಸಿಗರ ರಕ್ಷಣೆಗೆ ಕೂಡಲೇ ಸಚಿವರೊಬ್ಬರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಕಳಿಸಿ ಸುರಕ್ಷಿತವಾಗಿ ಬೆಂಗಳೂರನ್ನು ತಲುಪುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದು ಎಲ್ಲಾ ಕಡೆ ಮೆಚ್ಚುಗೆಗೆ ಕಾರಣ ಆಗಿತ್ತು. ಸೊ ಇದೇ ಸಂದರ್ಭದಲ್ಲಿ ಈ ದುಷ್ಕೃತ್ಯಕ್ಕೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಹೊಣೆ ಅಂತ CM ಸಿದ್ದರಾಮಯ್ಯನವರು ಹೇಳಿದರು. ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ವೈಫಲ್ಯವನ್ನು ಒಪ್ಪಿಕೊಂಡಿತ್ತು. ಹೀಗಿರುವಾಗ ಸಿದ್ದರಾಮಯ್ಯನವರನ್ನ ವಿಕೃತ ರೀತಿಯಲ್ಲಿ ಬಿಂಬಿಸಲಾಗಿದೆ. ಪಹಲ್ಗಾಮ್ ದಾಳಿ ಕುರಿತು ಹೇಳಿಕೆ ನೀಡುವಾಗ CM ಸಿದ್ದರಾಮಯ್ಯನವರು ಪಾಕ್ ವಿರುದ್ಧ ದಾಳಿಯ ಅಗತ್ಯ ಇಲ್ಲ, ಯುದ್ಧ ಒಂದೇ ಪರಿಹಾರ ಅಲ್ಲ ಅಂತ ಹೇಳಿದ್ದು ಸಹ ಸಂಘಿಗಳ ಈ ರೀತಿಯ ಕುಚೇಷ್ಟೆ ಮಾಡೋಕೆ ಅವಕಾಶ ಆಗಿರೋದು. ಸೊ ಪಹಲ್ಗಾಮ್ ದಾಳಿ ನಂತರ ಸಾಮಾಜಿಕ ಮಾಧ್ಯಮಗಳು ಒಂದು ಭಾಗದಲ್ಲಿ ಜನರ ಆಕ್ರೋಶ ಮತ್ತು ಸಂತಾಪವನ್ನು ವ್ಯಕ್ತಪಡಿಸುವ ವೇದಿಕೆಯಾದರೆ, ಇನ್ನೊಂದು ಭಾಗದಲ್ಲಿ ತಪ್ಪು ಮಾಹಿತಿ ಮತ್ತು ವಿಕೃತ ಕೃತ್ಯಗಳ ವೇದಿಕೆಯಾಗಿದೆ. ಆಲ್ ಐಸ್ ಆನ್ ಪಹಲ್ಗಾಮ್ ಅನ್ನೋ ಹ್ಯಾಶ್ಟ್ಯಾಗ್ ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡ್ ಆಗಿದ್ದು, ಜನರು ಈ ದಾಳಿ ವಿರುದ್ಧ ಒಗ್ಗಟ್ಟಿನಿಂದ ಧ್ವನಿ ಎತ್ತಿದ್ದಾರೆ. ಆದರೆ ಕೆಲವರು ಈ ದುರಂತವನ್ನು ರಾಜಕೀಯವಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಉದಾಹರಣೆಗೆ ಪಾಕಿಸ್ತಾನದ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಈ ದಾಳಿಯನ್ನ ತಮ್ಮ ಪ್ರಚಾರಕ್ಕೆ ಬಳಸಿಕೊಂಡಂತೆ ಕಾಣಿಸ್ತಾ ಇದೆ. ಇದರ ಜೊತೆಗೆ ಕರ್ನಾಟಕದ ಕಲಬುರಗಿಯಲ್ಲಿ ಒಂದು ಘಟನೆ ಗಮನ ಸೆಳೆದಿದೆ. ಬಜರಂಗ್ ದಳದ ಕಾರ್ಯಕರ್ತರು ಅಂತ ಗುರುತಿಸಿಕೊಂಡಂತಹ ಕೆಲವು ವ್ಯಕ್ತಿಗಳು ಪಾಕಿಸ್ತಾನದ ಧ್ವಜವನ್ನ ರಸ್ತೆಯಲ್ಲಿ ಅಂಟಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಈ ಕೃತ್ಯವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಬಂಧಿಸಿದ್ರು. ಸೊ ಈ ಘಟನೆ ಸ್ಥಳೀಯವಾಗಿ ತೀವ್ರ ಚರ್ಚೆಗೆ ಕಾರಣ ಆಗಿತ್ತು. ರಾಷ್ಟ್ರೀಯ ಭಾವನೆಗಳನ್ನ ಘಾಸಿಗೊಳಿಸೋ ಕೃತ್ಯ ಅಂತ ಇದನ್ನು ಖಂಡಿಸಲಾಗಿತ್ತು. ಇನ್ನು ಸಾಮಾಜಿಕ ಮಾಧ್ಯಮದಲ್ಲಿ ತಪ್ಪು ಮಾಹಿತಿಯನ್ನು ಹರಡೋದು ಮತ್ತು ರಾಜಕೀಯವಾಗಿ ಪ್ರೇರಿತ ವಿಡಿಯೋಗಳನ್ನು ಸೃಷ್ಟಿಸೋದು ಕಾನೂನು ಬಾಹಿರದ ಕೃತ್ಯ. ಭಾರತದ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000ರ ಸೆಕ್ಷನ್ 66A ಈಗ ಸುಪ್ರೀಂ ಕೋರ್ಟ್ನಿಂದ ರದ್ದಾಗಿದ್ರೂ ಸಹ ಇತರ ಸಂಬಂಧಿತ ಕಾನೂನುಗಳು ಅನ್ವಯ ಆಗತ್ತೆ ಮತ್ತು IPC ಸೆಕ್ಷನ್ 153A ಧಾರ್ಮಿಕ, ಜಾತಿ ಅಥವಾ ರಾಷ್ಟ್ರೀಯ ಭಾವನೆಗೆ ಧಕ್ಕೆ ತರುವಂತಹ ಕೃತ್ಯ. ಸೊ ಇಂಥ ಕೃತ್ಯಗಳಿಗೆ ಶಿಕ್ಷೆಯನ್ನು ವಿಧಿಸುತ್ತೆ. ಸೊ ಕಲಬುರಗಿ ಘಟನೆಯಲ್ಲಿ ಪೊಲೀಸರು ತಕ್ಷಣ ಕ್ರಮ ಕೈಗೊಂಡು ಆರೋಪಿಗಳನ್ನು ಬಂಧಿಸಿದ್ರು. ಇದು ಕಾನೂನಿನ ಶಕ್ತಿಯನ್ನು ತೋರಿಸುತ್ತೆ. ಆದರೆ ಫೇಸ್ಬುಕ್ನ ವಿಡಿಯೋ ಬಗ್ಗೆ ಇನ್ನೂ ಯಾವುದೇ ಔಪಚಾರಿಕ ದೂರು ಅಥವಾ ಕಾನೂನು ಕ್ರಮದ ವರದಿಗಳು ಬಂದಿಲ್ಲ. ಆದರೆ ಇದು ಕೂಡ ತನಿಖೆಗೆ ಒಳಪಡಬೇಕಾದಂತಹ ವಿಷಯನೇ. ಸಾಮಾಜಿಕವಾಗಿ ಇಂಥ ಕೃತ್ಯಗಳು ಜನರಲ್ಲಿ ಒಡುಕು ಮತ್ತು ದ್ವೇಷವನ್ನು ಹರಡೋ ಸಾಧ್ಯತೆ ಹೊಂದಿರುತ್ತೆ. ವಿಶೇಷವಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ರಾಷ್ಟ್ರ ವಿರೋಧಿ ಚಿತ್ರಣದಲ್ಲಿ ತೋರಿಸೋದು ರಾಜಕೀಯ ಸ್ಥಿರತೆಗೆ ಧಕ್ಕೆ ತರುವಂತ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಸೊ ಈ ರೀತಿಯ ಕೃತ್ಯಗಳು ಸಾಮಾಜಿಕ ಸಾಮರಸ್ಯವನ್ನು ಕೆಡಿಸೋದರ ಜೊತೆಗೆ ಜನರಲ್ಲಿ ಭಯೋತ್ಪಾದನೆಯಂತಹ ಗಂಭೀರ ವಿಷಯಗಳ ಬಗ್ಗೆ ತಪ್ಪು ಗ್ರಹಿಕೆಯನ್ನು ಸೃಷ್ಟಿಸುತ್ತೆ. ಈ ಪಹಲ್ಗಾಮ್ ದಾಳಿಯಂತಹ ದುರಂತಗಳು ದೇಶದ ಒಗ್ಗಟ್ಟು ಮತ್ತು ಭದ್ರತೆಯನ್ನು ಪರೀಕ್ಷಿಸುವ ಸಂದರ್ಭಗಳು. ಆದರೆ ಈ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮದ ದುರುಪಯೋಗ ಸಮಾಜದ ಸಾಮರಸ್ಯಕ್ಕೆ ಧಕ್ಕೆ ತರುವಂಥ ಕೃತ್ಯ. ಫೇಸ್ಬುಕ್ನ AI ವಿಡಿಯೋ ಈ ರೀತಿಯ ವಿಕೃತ ಕೃತ್ಯಗಳು ಉದಾಹರಣೆ ಆಗುತ್ತೆ. ಸರ್ಕಾರ ಮತ್ತು ಸಾಮಾಜಿಕ ಮಾಧ್ಯಮದಂಥ ವೇದಿಕೆಗಳು ಇಂಥ ಕೃತ್ಯಗಳನ್ನು ತಡೆಗಟ್ಟೋಕೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಜೊತೆಗೆ ತಪ್ಪು ಮಾಹಿತಿಯನ್ನು ಗುರುತಿಸಿ ವರದಿ ಮಾಡೋ ಜವಾಬ್ದಾರಿಯು ನಾಗರಿಕರ ಮೇಲಿದೆ. ಸೊ ಕೊನೆಯದಾಗಿ ರಾಷ್ಟ್ರೀಯ ದುರಂತದ ಸಂದರ್ಭದಲ್ಲಿ ರಾಜಕೀಯ ಲಾಭಕ್ಕಾಗಿ ಜನರ ಭಾವನೆಗಳೊಂದಿಗೆ ಆಟ ಆಡೋ ಕೃತ್ಯವನ್ನ ಎಲ್ಲರೂ ಒಗ್ಗಟ್ಟಿನಿಂದ ಖಂಡಿಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ADIN.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.